ನಮಸ್ತೆ ಎಲ್ರಿಗೂ. ಗುಡ್ ಮಾರ್ನಿಂಗ್. ಇದು ಶಾರದಾ ಪಾಠಶಾಲಾ. ಇವತ್ತಿನ ಕ್ಲಾಸಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುವಂತಹ ನೌನ್ನ ವಿಧಗಳನ್ನು ನಾವು ತಿಳ್ಕೊತಾ ಹಿಂದಿನ ಕ್ಲಾಸಲ್ಲಿ ನಾವು ನೌನಲ್ಲಿ ಬರುವಂತಹ ಕಾಮನ್ ನೌನು ಆ್ಯಂಡ್ ಪ್ರಾಪರ್ ನೌನ್ ಬಗ್ಗೆ ತಿಳ್ಕೊಂಡ್ವಿ. ಯಾರು ಆ ಕ್ಲಾಸನ್ನು ನೋಡಿಲ್ಲ ದಯವಿಟ್ಟು ಹೋಗಿ ಆ ಕ್ಲಾಸನ್ನು ನೋಡಿ, ತದನಂತರ ಈ ಕ್ಲಾಸನ್ನು ನೋಡಿ ನಿಮಗೆ ಅರ್ಥ ಆಗುತ್ತೆ. ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಬರುವಂತಹ ನೌನ್ನ ವಿಧಗಳನ್ನು ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಕಾಮನ್ ನೌನ್, ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್, ಕಲೆಕ್ಟಿವ್ ನೌನ್. ಆಯಿತಾ? ಒಟ್ಟಿನಲ್ಲಿ ನಮಗೆ ತುಂಬ ವಿಧಗಳು ಬರ್ತವೆ, 10-12 ವಿಧಗಳು ಬರ್ತವೆ. ನಾವು ಮೇಯ್ನಾಗಿ ಇಲ್ಲಿ ನಮಗೆ ಎಕ್ಸಾಮ್ಗೆ ಯೂಸ್ ಆಗುವಂಥ 6 ವಿಧಗಳನ್ನು ನಾವು ತಿಳ್ಕೊತಾ ಹೋಗೋಣ. ನಿನ್ನೆ ಕ್ಲಾಸಲ್ಲಿ ಕಾಮನ್ ನೌನ್ ಮತ್ತು ಪ್ರಾಪರ್ ನೌನ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಅಬ್ಸ್ಟ್ರಾಕ್ಟ್ ನೌನ್, ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್ ಆ್ಯಂಡ್ ಕಲೆಕ್ಟಿವ್ ನೌನ್ ಬಗ್ಗೆ ತಿಳ್ಕೊತಾ ಹೋಗೋಣ. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಅಬ್ಸ್ಟ್ರಾಕ್ಟ್ ನೌನ್ಸ್ ರೆಫರ್ ಟು ದಿ ನೌನ್ ನೇಮ್ ಆಫ್ ಸಮಥಿಂಗ್ ದ್ಯಾಟ್ ನೋ ಒನ್ ಕ್ಯಾನ್ ಟಚ್ ಆರ್ ಸಿ ಬಟ್ ಥಿಂಕ್ ಅಬೌಟ್. ಅಬ್ಸ್ಟ್ರಾಕ್ಟ್ ನೌನ್ ಅಂತಂದು ಹೇಳಿದ್ರೆ ನಾವು ಅವುಗಳನ್ನು ಮುಟ್ಲಿಕ್ಕೆ ಆಗೋದಿಲ್ಲ, ಜಸ್ಟ್ ಅವುಗಳ ಬಗ್ಗೆ ನಾವು ಥಿಂಕ್ ಮಾಡ್ಬೋದು, ಹಾಗೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಫೀಲ್ ಮಾಡ್ಬೋದು. ಸೊ ಅವುಗಳನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ಗೆ ನೋಡಿ ಇಲ್ಲಿ: ಕರೇಜ್, ಫ್ರೀಡಮ್, ಹ್ಯಾಪಿನೆಸ್, ಪೀಸ್. ಆಯಿತಾ? ನಾವು ಕರೇಜ್, ಧೈರ್ಯವನ್ನು ನಾವು ಫೀಲ್ ಮಾಡ್ಬೋದು. ಫ್ರೀಡಮ್ ಅನ್ನೋದು ಕೂಡ ಹಾಗೆ ಟಚ್ ಮಾಡೋಕ್ಕಾಗಲ್ಲ, ಜಸ್ಟ್ ಇವುಗಳನ್ನೆಲ್ಲ ನಾವು ಫೀಲ್ ಮಾಡ್ಬೋದು. ಹ್ಯಾಪಿನೆಸ್, ಲವ್, ಪೀಸ್. ಜಸ್ಟ್ ನಾವು ಏನಂತ ನೆನ್ಪಿಟ್ಕೋಬೇಕು, ಅಬ್ಸ್ಟ್ರಾಕ್ಟ್ ನೌನ್ ಅಂದ್ರೇ ಅವುಗಳನ್ನ ಮುಟ್ಲಿಕ್ಕಾಗೋದಿಲ್ಲ, ಜಸ್ಟ್ ನಾವು ಅವುಗಳನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇವು ಎಕ್ಸಾಂಪಲ್ನ ನೀವು ನೆನ್ಪಿಟ್ಕೊಂಡ್ರೆ ಆರಾಮಾಗಿ ಅರ್ಥ ಆಗುತ್ತೆ ನಿಮಗೆ. ನೆಕ್ಸ್ಟ್ ನಾವು ಕೌಂಟಬಲ್ ನೌನ್ ಬಗ್ಗೆ ತಿಳ್ಕೊತಾ ಹೋಗೋಣ. ಕೌಂಟಬಲ್ ನೌನ್ ಅಂದರೆ ನಮಗೆ ಯಾವುದನ್ನು ಎಣ್ಸೋಕ್ಕಾಗುತ್ತೋ ಅದನ್ನೆಲ್ಲ ನಾವು ಕೌಂಟಬಲ್ ನೌನ್ಗೆ ಸೇರಿಸ್ತೀವಿ. ಕೇಪಬಲ್ ಆಫ್ ಬೀಯಿಂಗ್ ಕೌಂಟೆಡ್ ಅಂತ ಹೇಳಿದ್ರೆ ನಮಗೆ ನಂಬರ್ ಹಾಕಿ ಎಣ್ಸೋಕ್ಕೆ ಬರಬೇಕು. ಯಾವ ಥರ ಅಂದರೆ ನೋಡಿ, ಎಕ್ಸಾಂಪಲ್: ಬಾಯ್, ಗರ್ಲ್, ಚೇರ್, ವುಮನ್, ಮ್ಯಾನ್. ನೋಡಿ, ಇವುಗಳನ್ನೆಲ್ಲ ನಾವು ನಂಬರ್ ಹಾಕಿ ಎಣಿಸ್ಬೋದು. ಹೇಗೆ ಅಂದರೆ 1 ಬಾಯ್, 2 ಬಾಯ್, 3 ಬಾಯ್ ಅಂತೆಲ್ಲ ಎಣಿಸ್ಬೋದು. 1 ಚೇರ್, 2 ಚೇರ್, 3 ಚೇರ್ ಅಂತೆಲ್ಲ ಎಣಿಸ್ಬೋದು. ಕನ್ನಡದಲ್ಲಿ ನಿಮಗೆ ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂದರೆ ನಿಮಗೆ ಯಾವುದನ್ನು ನಿಮಗೆ ಸಂಖ್ಯೆಯನ್ನು ಹಾಕಿ ನಂಬರ್ಗಳನ್ನು ಹಾಕಿ ಎಣಿಸ್ಲಿಕ್ಕೆ ಬರುತ್ತೋ ಅದೆಲ್ಲವೂ ಕೌಂಟಬಲ್ ನೌನ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ನಾವು ಅನ್ಕೌಂಟಬಲ್ ನೌನ್ ಬಗ್ಗೆ ತಿಳ್ಕೊತೇವೆ. ಅನ್ಕೌಂಟಬಲ್ ನೌನ್ಸ್ ಆರ್ ಫಾರ್ ದ ಥಿಂಗ್ಸ್ ದಟ್ ವಿ ಕ್ಯಾನ್ ಆಟ್ ಕೌಂಟ್ ವಿತ್ ನಂಬರ್ಸ್. ನಾವು ಯಾವನ್ನ ನಂಬರ್ ಹಾಕಿ ಎಣ್ಸೋಕ್ಕಾಗಲ್ವೋ ಅವುಗಳನ್ನು ನಾವು ಅನ್ಕೌಂಟಬಲ್ ನೌನ್ ಅಂತ ಕರಿತೀವಿ. ನಾನು ಕನ್ನಡದಲ್ಲಿ ಹೇಳ್ತೀನಿ, ಅದು ಜಸ್ಟ್ ನೀವು ಇಂಗ್ಲೀಷಲ್ಲಿ ಅಲ್ಲಿ ಬರೆದಿರ್ತಕ್ಕಂಥದ್ದು ಏನು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ನಾನು ಏನು ಹೇಳ್ತೀನಿ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಅಷ್ಟೇ. ಜಸ್ಟ್ ಡೆಫಿನಿಷನ್ ನಿಮಗೆ ಗೊತ್ತಿದ್ದರೆ, ಎಕ್ಸಾಂಪಲ್ ಗೊತ್ತಿದ್ದರೆ ಆರಾಮ್ಸೆ ನೀವು ಇದು ಮಾಡ್ಕೋಬೋದು. ಚಿಕ್ಕ ಮಕ್ಕಳಾಗಿರೋದ್ರಿಂದ, ಚಿಕ್ಕ ಮಕ್ಕಳು ನೋಡೋದ್ರಿಂದ ನಾನು ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಎಕ್ಸಾಂಪಲ್ ನೋಡಿ: ಲಿಕ್ವಿಡ್, ಗ್ಯಾಸಸ್, ಸಾಯಿಲ್, ಶುಗರ್ ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಇಲ್ಲಿ. ನೋಡಿ, ಲಿಕ್ವಿಡ್, ಇಲ್ಲಿ ಅನ್ಕೌಂಟಬಲ್ ನೌನ್ಗೆ ನಾವು ವಾಟರನ್ನು ತಗೋಬೋದು. ವಾಟರ್ ಅಂತ ಹೇಳಿದರೆ ನಾವು ವಾಟರನ್ನ ಎಣಿಸ್ಲಿಕ್ಕಾಗೋದಿಲ್ಲ. 1 ವಾಟರ್, 2 ವಾಟರ್ ಅಂತ ಎಣಿಸ್ತೀವ? ಇಲ್ಲ ಅಲ್ಲ. ಸೊ ಹಾಗೆಯೇ ಇಲ್ಲಿ ಬನ್ನಿ, ಗ್ಯಾಸಸ್. ಈಗ ನಾವು ಬೆಳಗ್ಗೆ ಎದ್ದು ಮುಂಜಾನೆಯ ಗಾಳಿಯನ್ನು ನಾವು ಸೇವನೆ ಮಾಡಿದ್ರೆ ಬಹಳ ಹಿತವಾಗಿರುತ್ತೆ ಕಂಪೇರ್ ಟು ಆಫ್ಟರ್ನೂನ್ ಏರ್ಗೆ. ಸೊ ನಾವು ಆ ಗಾಳಿನ ಫೀಲ್ ಮಾಡ್ಬೋದು ಅಷ್ಟೇ, ಅದನ್ನು ನೋಡಲಿಕ್ಕಾಗೋದಿಲ್ಲ, ಹಾಗೆ ಮುಟ್ಲಿಕ್ಕಾಗೋದಿಲ್ಲ, ಜಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಅದ್ರ ಮತ್ತೆ ಇದು ಎಣಿಸ್ಲಿಕ್ಕಾಗೋದಿಲ್ಲ. ಮತ್ತು 1 ಗಾಳಿ 2 ಗಾಳಿ ಅಂತ ಎಣಿಸ್ತೀರಾ? ಇಲ್ಲ ಅಲ್ಲ. ಸೊ ಹಾಗೆ ಇದನ್ನು ಜಸ್ಟ್ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು, ಹಾಗೆ ಎಣಿಸ್ಲಿಕ್ಕಾಗೋದಿಲ್ಲ. ಅದೇ ನಾವು ಅನ್ಕೌಂಟಬಲ್ಲು. ಇಲ್ಲಿ ನೋಡಿ, ಶುಗರು, ನಮ್ಮ ಮನೇಲೆಲ್ಲ ಶುಗರನ್ನ ನಾವು ಯೂಸ್ ಮಾಡ್ತೀವಿ, ಸಕ್ಕರೆನ ಎಣಿಸ್ಲಿಕ್ಕೆ ಆಗುತ್ತಾ ನಿಮಗೆ? ಆಗಲ್ಲ ಅಲ್ಲ. ಸಕ್ಕರೆನ ಕೆ ಜಿ ಗಟ್ಟಲೆ ಯಾಕೆ ಅಳಿತೀವಿ ಅಂದರೆ ಅದನ್ನು ಕೌಂಟ್ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಕೆ ಜಿ ಗಟ್ಟಲೆ ಅಳಿತೀವಿ. ಈ ವಾಟರ್ ಕೂಡ ಹಾಗೆ ಲೀಟ್ರ್ನಿಂದನೇ ಇದು ಮಾಡ್ತೀವಿ, ಅದನ್ನು
ಸಪ್ರೇಟ್ ಮಾಡಿ ಎಣ್ಸೋಕ್ಕಾಗೋದಿಲ್ಲ. ಮಣ್ಣನ್ನು ಕೂಡ ಹಾಗೆ ನಾವು ಈ ಮನೆಗಳಿಗೆಲ್ಲ ಮಣ್ಣು ತರಿಸ್ಕೋಬೇಕಾದ್ರೆ ಟ್ರಿಪ್ ಗಟ್ಟಲೆ ತಗೋತೀವಿ. ಅದನ್ನು ನಾವು ಎಣಿಸ್ಬಿಟ್ಟು ಏನು ತಗೊಳ್ಳಲ್ಲ. ಜಸ್ಟ್ ನೆನ್ಪಿಡಿ, ಯಾವುದನ್ನು ನಂಬರ್ ಆಗುತ್ತೋ ಅದು ಕೌಂಟಬಲ್ಲು, ನಂಬರ್ ಹಾಕೋಕ್ಕಾಗಲ್ವೋ ಅದು ಅನ್ಕೌಂಟಬಲ್. ಇಷ್ಟೇ ಡಿಫ್ರೆನ್ಸ್. ಓಕೆ, ನೆಕ್ಸ್ಟ್ ನೋಡಿ, ಕಲೆಕ್ಟಿವ್ ನೌನ್ ಅಂತ ಬರುತ್ತೆ. ಇದು ಬಹಳ ಚಂದ ಇದೆ ಈ ಟಾಪಿಕ್ಕು. ಕಲೆಕ್ಟಿವ್ ನೌನ್ ಅಂತಂದರೆ ಎ ಕಲೆಕ್ಟಿವ್ ನೌನ್ ಈಸ್ ಅ ನೌನ್ ದಟ್ ರೆಫರ್ಸ್ ಟು ಸಮ್ ಸಾರ್ಟ್ ಆಫ್ ಗ್ರೂಪ್ ಆರ್ ಕಲೆಕ್ಟಿವ್. ನೋಡಿ, ಒಂದು ಯಾವುದನ್ನು ಒಂದು ಗ್ರೂಪನ್ನು ಸೇರಿ ಅದಕ್ಕೊಂದು ಹೆಸರಿಡ್ತೀವಿ, ಅದನ್ನೇ ನಾವು ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ಒಂದು ಗ್ರೂಪನ್ನು ಒಟ್ಟಾರೆಯಾಗಿ ಹೇಳುವಂಥದ್ದು, ಅದೇ ಕಲೆಕ್ಟಿವ್ ನೌನ್. ಎಕ್ಸಾಂಪಲ್ ನೋಡಿ ಇಲ್ಲಿ, ಕಲೆಕ್ಟಿವ್ ನೌನ್ ಫಾರ್ ಪ್ಲೇಯರ್ಸ್. ನೋಡಿ, ಕ್ರಿಕೆಟ್ ಟೀಮಲ್ಲಿ ಒಂದು 12 ಜನ ಇದ್ದಾರೆ ಅಂದರೆ ಅವ್ರನ್ನೆಲ್ಲ ಒಟ್ಟಾರೆಯಾಗಿ ನಾವು ಟೀಮ್ ಅಂತ ಕರಿತೀವಿ. ಇದನ್ನೇ ನಾವು ಕಲೆಕ್ಟಿವ್ ನೌನ್ ಅಂತ ಕರೆಯೋದು. ಇನ್ನೊಂದು ನೋಡಿ, ಕಲೆಕ್ಟಿವ್ ನೌನ್ ಫಾರ್ ಜಡ್ಜಸ್. ಎಲ್ಲ ಜಡ್ಜ್ಗಳನ್ನು ಸೇರಿ ಅವ್ರಿಗೆ ಏನಂತ ಕರಿತೀವಿ? ಪ್ಯಾನಲ್ ಅಂತ ಕರಿತೀವಿ. ನೀವು ಸರಿಗಮಪ ಬೇರೆ ಬೇರೆ ಶೋಲ್ಲಿ ನೋಡ್ಬೋದು, ಜಡ್ಜಸ್ಸನ್ನು ಕುಂತಿರ್ತಾರೆ. ಅವ್ರುಗಳನ್ನೆಲ್ಲ ನಾವು ಒಟ್ಟಾರೆಯಾಗಿ ಪ್ಯಾನಲ್ ಅಥವಾ ಬೆಂಚ್ ಅಂತ ಕರಿತೀವಿ. ಓಕೆ, ಪ್ಯಾನಲ್ ಅಥವಾ ಬೆಂಚ್ ಅಂತ ಕರಿತೀವಿ. ಇದನ್ನು ನಾವು ಕಲೆಕ್ಟಿವ್ ನೌನ್ ಅಂತ ಕರೆಯೋದು. ಕಲೆಕ್ಟಿವ್ ನೌನ್ ಫಾರ್ ಸೇಲರ್ಸ್. ಸೇಲರ್ಸ್ ಅಂದರೆ ಇಲ್ಲಿ ನಾವಿಕರು, ದೋಣಿಯನ್ನು ನಡೆಸ್ತಾ ಇರ್ತಾರಲ್ಲ ಅವ್ರನ್ನ ನಾವು ನಾವಿಕರು ಅಂತ ಕರಿತೀವಿ. ಎಲ್ಲ ನಾವಿಕರನ್ನು ಒಟ್ಟಾರೆ ನಾವು ಕ್ರ್ಯೂ ಅಂತ ಕರಿತೀವಿ. ಆಯಿತಾ? ಕಲೆಕ್ಟಿವ್ ನೌನ್ ಫಾರ್ ಸೋಲ್ಜರ್ಸ್. ಎಲ್ಲ ಒಂದು ಸೈನಿಕರನ್ನ ಸೇರಿ ನಾವೇನಂತ ಕರಿತೀವಿ? ಒಂದು ಸೈನಿಕರ ಟೀಮನ್ನು ನಾವು ಆರ್ಮಿ ಅಂತ ಕರಿತೀವಿ. ಅವ್ರನ್ನೆಲ್ಲ ಒಟ್ಟಾರೆಯಾಗಿ ನಾವು ಆರ್ಮಿ ಅಂತ ಕರಿತೀವಿ. ಇದೆ ಸಿಂಪಲ್ಲಾಗಿ ಕನ್ನಡದಲ್ಲಿ ನೀವು ಚೆಂದ ನೆನ್ಪಿಟ್ಕೋಬೇಕು ಅಂತಂದರೆ, ಒಂದೇ ದೃಷ್ಟಿಕೋನ ಇಟ್ಕೊಂಡು ಒಂದೇ ಗುರಿಯತ್ತ ಸಾಗ್ತಾ ಇರ್ತಾರಲ್ಲ ಅವರನ್ನು ಒಟ್ಟಾರೆಯಾಗಿ ನಾವು ಏನಂತ ಕರಿತೀವಿ ಅನ್ನೋದೇ ಇಲ್ಲಿ ಕಲೆಕ್ಟಿವ್ ನೌನ್. ಪ್ಲೇಯರ್ಸ್ ಅಂದರೆ ಅಲ್ಲಿ ಕ್ರಿಕೆಟ್ ಆಡೋದೊಂದೇ ಅವ್ರ ಗುರಿ, ಗೆಲ್ಲೋದೊಂದೇ ಅವ್ರ ಗುರಿ. ಅವ್ರದ್ದು ಎಲ್ಲ ಮೈಂಡ್ಸೆಟ್ ಒಂದೇ ಇರುತ್ತೆ, ಆ ಆಟ ಆಡೋದೇ ಅವ್ರ ಒಂದು ಇದಾಗಿರುತ್ತೆ. ಸೊ ಅವ್ರನ್ನ ಟೀಮ್ ಅಂತ ಕರಿತೀವಿ. ಜಡ್ಜಸ್ ನೋಡಿ, ಅಲ್ಲಿ ಒಬ್ಬರು ಆಡ್ತಾ ಇದ್ದಾರೆ ಅಂದರೆ ಅವ್ರನ್ನ ನಾವು ಜಡ್ಜ್ ಮಾಡಬೇಕು, ಅದಕ್ಕೆ ಅವ್ರನ್ನ ಕೂರಿಸಿರ್ತಾರೆ. ಸೊ ಒಂದು ಜಡ್ಜಸ್ನ ಏನಂತ ಕರೀತಾರೆ? ಪ್ಯಾನಲ್ ಅಂತ ಕರಿತೀವಿ. ಇಷ್ಟೇ. ಆಯಿತಾ? ಕಲೆಕ್ಟಿವ್ ನೌನಲ್ಲಿ ಇನ್ನೂ ಬಹಳಷ್ಟು ತುಂಬ ವೆರೈಟೀಸ್ ಆಫ್ ಕಲೆಕ್ಟಿವ್ ನೌನ್ಸ್ ಬರ್ತವೆ. ಅದನ್ನೆಲ್ಲ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಬಹಳಷ್ಟು ಕೇಳ್ತಾರೆ. 1 ಅಥವಾ 2 ಮಾರ್ಕ್ಸಲ್ಲಿ ಅದನ್ನು ಇಂಗ್ಲೀಷ್ ಗ್ರಾಮರಲ್ಲಿ ಕೇಳ್ತಾರೆ. ಮುಂದಿನ ಕ್ಲಾಸಲ್ಲಿ ಅದು ಕೂಡ ನಿಮಗೆ ಸಪ್ರೇಟಾಗಿ ಕಲೆಕ್ಟಿವ್ ನೌನ್ಸು ತುಂಬ ಎಕ್ಸಾಂಪಲ್ಸ್ನ ತೊಗೊಂಡು ಮಾಡಿಕೊಡ್ತೀನಿ. ಇಂಗ್ಲೀಷ್ಗೆ ಬಹಳ ಯೂಸ್ ಆಗುತ್ತೆ. ಸೊ ಇವತ್ತಿನ ಕ್ಲಾಸಲ್ಲಿ ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ದಯವಿಟ್ಟು ಸಹಕರಿಸಿ. ಇವತ್ತಿನ ಕ್ಲಾಸ್ ಇದಾಗಿತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಪ್ರೊನೌನ್ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ. ದಯವಿಟ್ಟು ಯಾರು ಮೊದಲನೇ ಸಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಹಾರೈಸಿ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.